ನಾಯಕರಾದಂಥ ಅಶೋಕಣ್ಣವರು ಬಂದು ನಮ್ಮ ಎಲ್ಲರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಲ್ಯಾಣ ಕರ್ನಾಟಕ ಭಾಗದ ಕಾರ್ಯಕರ್ತರಿಗೆ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆಯ ಕಾರ್ಯಕರ್ತರಿಗೆ ನೀವು ಕಾಂಗ್ರೆಸ್ ಪರವಾಗಿ ಎದುರಬೇಡಿ, ನಾವು ಇರ್ತೀವಿ ಅನ್ನಂತ ಧೈರ್ಯವನ್ನು ತುಂಬಂತ ಕೆಲಸ ಅಶೋಕಣ್ಣವರು ಅವರು ಮಾಡಿದ್ದಾರೆ. ಬಹುಶಃ ರವಿ ಅಣ್ಣನವರು ಅವರು ಕಾರ್ಯಕರ್ತರಿದ್ದಂಗೆ ಅವ್ರು, ನಾವು ನಮ್ಮ ಮನಸ್ಸಿನಲ್ಲಿ ಅವರು MLA ಅವರಲ್ಲ, ನಮ್ಮೆಲ್ಲರಲ್ಲಿ ಕೂಡ ಒಬ್ಬನಾಗಿ ಅವತ್ತಿನಿಂದ ಇಂದು ತನಕ ಕೂಡ ನಮ್ಮ ಜೊತೆಲಿದ್ದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ನನ್ನ ತಮ್ಮನವರಾದಂಥ ಚೀಫ್ ವಿಪ್ ಅವರು, ನಮ್ಮ ದೊಡ್ಡಗೌಡರು ಸಾಹೇಬರು ಕುಷ್ಟಗಿಯ ಶಾಸಕರು. ಮೂರ್ತಿ ಚಿಕ್ಕದಾದರೆ ಕೂಡ ಕೀರ್ತಿ ಬಹಳಷ್ಟು ದೊಡ್ಡದು. ಹಂಗಾಗಿ ನಮ್ಮ ಹೇಮಲತಾ ನಾಯ್ಕರು ಶಾಸಕರು, ನಮ್ಮ ರೇಣುಕಾ ಸ್ವಾಮಿ ಅಣ್ಣನವರು, ನಮ್ಮ ಗದಗಿನ ಮುಂಡ್ರಿಗೆಯ ಶಾಸಕರಾದಂಥ ಚಂದ್ರು ಲಂಬಾಣಿಯವರು, ನಮ್ಮ ಹೂನಡಿಲಿ ಶಾಸಕರಾದಂಥ ಕೃಷ್ಣ ನಾಯ್ಕಣ್ಣನವರು, ನಮ್ಮ ಬಂಗಾರು ಹನುಮಂತನವರು, ನಮ್ಮ ಕೊಪ್ಪಳಿನ ಲೋಕಸಭೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂಥ ಬಸವರಾಜಣ್ಣನವರು, ನನ್ನ ಸೋದರರಾದಂಥ ಸುರೇಶ್ ಅವರು, ರಾಮಲಿಂಗಪ್ಪಣ್ಣನವರು, ಬಹಳಷ್ಟು ಮಂದಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಅನಿಲ್ ನಾಯ್ಡು ಅವರು, ನಮ್ಮ ಸೋದರಿ ಆದಂಥ ಲಲಿತಮ್ಮನವರು, ನಮ್ಮ ಮಾನವೀಯ ಮಸ್ಕಿಯ ಮಾಜಿ ಶಾಸಕರಂತ ಪ್ರತಾಪ್ ಗೌಡನವರು, ಗಂಗಾಧರ ನಾಯ್ಕ ಅವರು, ನಮ್ಮ ಚಂದ್ರ ನಾಯ್ಕಣ್ಣನವರು, ಬೆಳ್ಳಬ್ಬಿ ಸಾಹೇಬ್ರವರು, ಪಾಲಣ್ಣನವರು, ದಿವಾಕರ್ ಅವರು, ಎಲ್ಲ ನಮ್ಮ ಅಧ್ಯಕ್ಷರಾದಂಥ ಹನುಮಂತರು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆಯಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಬೆಂಗಳೂರಿನಿಂದ ಬಂದಾರ ಮಾಧ್ಯಮದ ಸ್ನೇಹಿತರು, ಬಳ್ಳಾರಿಯವರು ಮಾಧ್ಯಮದವರು ಇದ್ರೆ ಕೂಡ ಬೆಂಗಳೂರಿನಿಂದ ಬಂದು ಅವರು ಕೂಡ ಬಂದು ಏನಂದ್ರೆ ಈಗ ನಿಮ್ಮ ಬಳ್ಳಾರಿಯವರ ಜೊತೆಯಲ್ಲಿ, ನಮ್ಮ ವಿಜಯನಗರ ಜಿಲ್ಲೆಯವರ ಜೊತೆಯಲ್ಲಿ, ಉತ್ತರ ಕರ್ನಾಟಕ ಜನರ ಜೊತೆಯಲ್ಲಿ, ಹೈದರಾಬಾದ್ ಕರ್ನಾಟಕ ಜೊತೆಯಲ್ಲಿ ನಾವು ಕೂಡ ಇದೀವಿ ಅಂತೇಳಿ ಬೆಂಗಳೂರಿಂದ ಬಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರು, ಬಳ್ಳಾರಿಯ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಯಾರನ್ನ ಹೆಸರನ್ನು ಬಿಟ್ಟಿದ್ರೆ ಅನ್ನಿತನ್ನು ವಾಸಕ್ಕೆ ಹೋಗ್ಬೇಡ್ರಿ. ನನಗೆ ಯಾರು ಕಣ್ಣಿಗೆ ಕಾಣ್ತಾ ಇದೆ ನಮ್ಮ ಅರ್ಣಮ್ಮವರು ಸೇರಿಕೊಂಡು. ಹಂಗಾಗಿ ಇವತ್ತು ಬಹಳಷ್ಟು ವಿಚಾರಗಳನ್ನು ಈ ಸಮಾವೇಶದಲ್ಲಿ ತಿಳಿಸುವಂತ ಕೆಲಸ ಮಾಡಿದಾರ. ಬಹುಶಃ ಬಹಳಷ್ಟು ಮಂದಿ ಅಂದ್ಕೊಂತ ಇದ್ದಾರೆ, ಏನ್ ಅಂದ್ಕೊಂತ ಇದೆ ಅಂದಿಗ್ನ ಈ ಸಮಾವೇಶ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂತೇಳಿ ತಿಳ್ಕೊಂಡಿದ್ದಾರ. ಜನಾರ್ದನ್ ರೆಡ್ಡಿ ಅವರು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂದ್ಕೊಂಡಿದ್ದಾರ. ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳುತ್ತಾ ಇದ್ದೀನಿ, ಈ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ, ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೋಸ್ಕರವಾಗಿ ರಕ್ಷಣೆ ಸಲುವಾಗಿ ಸಮಾವೇಶ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ರಕ್ಷಣೆ ಮಾಡಬೇಕು, ಈ ಭಾಗದಲ್ಲಿದ್ದಂತ ಜನರನ್ನು ರಕ್ಷಣೆ ಮಾಡಬೇಕೆಂದು ಸಮಾವೇಶ ಮಾಡ್ತಾ ಇದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, 1ನೇ ತಾರೀಕಾದಂತ ಘಟನೆಯ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖನೆ ಮಾಡಿದಾರ. ಇವತ್ತು ಈ ಭಾಗದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಬಹುಶಃ ಇವತ್ತು ಸಣ್ಣ ವಯಸ್ಸಿನಲ್ಲಿ MLA ಆಗಿದಾರ. ಸಣ್ಣ ವಯಸ್ಸಿನಲ್ಲಿ MLA ಆಗಿ ಅವ್ರು ಯಾವ ರೀತಿಯಲ್ಲಿ ದರ್ಪಣ ಓಡಿಸ್ತಾ ಇದಾರೆ ನೋಡ್ರಿ. ನಾನಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, 30 ವರ್ಷಗಳ ಕಾಲ ರಾಜಕಾರಣ ಮಾಡಿ ಸುಮಾರಾಗಿ ನಾನು ಕೂಡ 6 ಬಾರಿ MLA ಆಗಿದೆ, 1 ಬಾರಿ MP ಆಗಿದೆ, 4 ಬಾರಿ ಮಂತ್ರಿ ಆಗಿದೆ, ಅವ್ರು ಕೂಡ 2 ಬಾರಿ ಶಾಸಕರಾದ ಮಂತ್ರಿಗಳಾಗಿದೆ, ಅನೇಕ ಮಂತ್ರಿಗಳಾಗಿದ್ವಿ. ಯಾವತ್ತಿನ 30 ವರ್ಷ ರಾಜಕಾರಣ ಜೀವನದಲ್ಲಿ ರಾಮ್ನವರೇ ತಾವು ಈ ರೀತಿ ಕೆಟ್ಟ ಕೆಲಸ ಮಾಡಿದರೆ ಒಂದು ಕಪ್ಪು ಚುಕ್ಕೆಯನ್ನು ನೋಡಿಸ್ರಿ. ಆದ್ರೆ ಅವರು ಮಾಡಿದಂತ ನಾರಾ ಭರತ್ ರೆಡ್ಡಿ ಅವರು ಬಂದು ಅವ್ರ ಮಾತುಗಳು ನೋಡ್ರಿ. ಲಂಡನ್ ಅಲ್ಲಿ ಓದಿನಿ ಅಂತಾನ, ನಾನು ಶ್ರೀಮಂತ ಅಂತಾನ, ನಮ್ಗೇನು ಕಡಿಮಿಲ್ಲ ಅಂತಾನ, ಏನು ಬಾಯಿ ಬಂದಾಗ ಮಾತಾಡ್ತಾನ. ಸ್ವಾಮಿ ಎಲ್ಲಿ ಹೋದ್ರೆ ಏನು, ಎಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಆದ್ರೆ ನೀನು? ಸ್ವಾಮಿ ಎಲ್ಲಿ ಓದಿದ್ದು ಮುಖ್ಯ ಅಲ್ಲ, ನೀನೆಟ್ಟು ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ.
ನಮ್ಮ ಇಂದಿರಾನಗರದಲ್ಲಿ APMC ಬಡವರ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರವನ್ನು ಕಲಿಯಬೇಕು. ಯಾಕಂದ್ರೆ ಇವತ್ತು 1ನೇ ತಾರೀಕಿಗೆ ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಆ 2026ಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಖುಷಿಯಿಂದ 2025ನೇ ಇಶ್ಯೂ ಮುಗಿತು, 26ನೇ ಇಶ್ಯೂಗೆ ಬರಮಾಡ್ಕೊಂತ ಇದೀವಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದಾರ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆಯೇ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ? ಬೇರೆ ಎಲ್ಲಿ ಸ್ಥಳ ಇದ್ದಿಲ್ಲನ? ಏನ್ ಇವತ್ತಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ಬೇಕು, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು, ಅದರ ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿದ ನಂತರ ಅವ್ರ ಮನೆಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ಕೋಬೇಕಂದೇಳಿ ಹೋಗಿ ಬೊಕ್ಕ ಬಾರ್ಲಿ ಬಿದ್ದಿದ್ದಾರ. ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ, ಬಹುಶಃ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ನಮ್ಮೆಲ್ಲ ತಾಯಂದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ 7-7.5 ಪಾಸ್ ಈ ಗಲಭೆ ಆದಂತ ಟೈಮಲ್ಲಿ ಅವತ್ತು ಯಾರಿಲ್ಲ. ನನ್ನ ಸೋದರರಾದಂತ ಸುರೇಶ್ ಬಾಬು ಅವರು ಇದ್ರು. ಅವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಸ್ವಾಮಿ ಶ್ರೀರಾಮ್ನವರೇ, ನಾನು ಕುರುವಾಡದಿಂದ ನಾನು ಬರ್ತಾ ಇದ್ದೀನಿ. ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಲ್ಲಿ ಮನೆ ಎದುರುಗಡೆ ಬೀರು ಬಾಟ್ಲನ್ನು ಹಿಡ್ಕೊಂಡು ಕುಂತ್ಕೊಂಡು ಕುಡಿತಾ ಬ್ಯಾನರ್ ಅನ್ನು ಕಟ್ಟಿಸಿ ಯಾರು ಬರ್ತಾರ ಬರ್ರಿ ಅಂತೇಳಿ ಆವಾಜ್ ಆಗ್ತಾ ಇದಾರೆ ಅಂತೇಳಿ ಅವತ್ತು ಹೇಳಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ನಿನ್ನ ಮನೆ ಕಡೆ ಹೋಗ್ಬೇಡಪ್ಪ, ನಮ್ಮ ಮನೆ ಕಡೆಗೆ ಬಾ ಅಂತ ಹೇಳಿದೆ. ಅವತ್ತು ಬಂದಂತ ಸಂದರ್ಭದಲ್ಲಿ ನಾವು ಜನಾರ್ದನ್ ರೆಡ್ಡಿ ಅವರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಹೋಗಂತ ಸಂದರ್ಭದಲ್ಲಿ ಆ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಮುಗುಬೀಳಂತ ಕೆಲಸ ಮಾಡಿದ್ರು. ಅವತ್ತು ಅನಾಹುತ ತಪ್ಪಿದೆ ಅಂದ್ರೆಗಿನ ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಜನಾರ್ದನ್ ರೆಡ್ಡಿಗೆ ಅನಾಹುತ ಆಗ್ಬೇಕಾಯ್ತನೋ ಆ ಅನಾಹುತ ತಪ್ಪಂತ ಕೆಲಸ ಆಗಿದೆ ಇವತ್ತು. ಬಹುಶಃ ನಾನು ಹೇಳ್ತಾ ಇದ್ದೆ, ಪಾಪ ಈ ಅನಾಹುತದಲ್ಲಿ, ಈ ಗಲಭೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರನ್ ಅಂತ ಒಬ್ಬ ಯುವಕ ಅಮಾಯಕ, ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಹಳಷ್ಟು ಮಂದಿ ನಂಬಿಕೊಂಡು ಬರ್ತಾರ. ಈ ನಂಬಿಕೊಂಡು ಬರುವಂತ ಸಂದರ್ಭದಲ್ಲಿ ಒಬ್ಬ ರಾಜಶೇಖರನ್ ಅಂತ ಒಬ್ಬ ಅಮಾಯಕ ಆ ಗುಂಡಾಟಿನಿಂದ ಆ ಕಾಂಗ್ರೆಸ್ಸಿನ ಅಂಗರಕ್ಷಕರು ಮತ್ತು ನಾರಾ ಭರತ್ ರೆಡ್ಡಿ ಅವರ ಕೈಯಲ್ಲೇ ಆ ಗುಂಡ ಹಾರಿ ಒಬ್ಬ ರಾಜಶೇಖರನ್ ಅಂತ ಯುವಕ ಸತ್ತೋದ. ಆ ಸತ್ತೋದಂತ ಟೈಮಲ್ಲಿ ಹತ್ತತ್ರ 16 ದಿನಗಳಾಗಿದೆ. ನಾವು ಅವ್ರ ತಾಯಿ ರಾಜಶೇಖರ್ ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂತಿದ್ವಿ. ನಮ್ಮೆಲ್ಲರಿಗೆ ಭಯ. ಆ ತಾಯಿ ಮಗನನ್ನು ಕಳ್ಕೊಂಡು ಕಣ್ಣೀರಾಗ್ತಾ ಇದ್ದಾಳ. ಆ ತಾಯಿ ತಪ್ಪು ತಿಳ್ಕೊಂಬೋದೇನು? ಅವ್ರು ನಾರಾ ಭರತ್ ರೆಡ್ಡಿ ನೋಡಿದ್ರಿಗಿನ ಸತ್ಯ ಹರಿಶ್ಚಂದ್ರ ತರ ನಾವು ಗುಂಡ ಹರಿಸಿಲ್ಲ, ಜನಾರ್ದನ್ ರೆಡ್ಡಿ ಅವರ ಗುಂಡ ಹರಿಸಿದ ಅಂತಾರ. ನಾವು ಬಾಯ್ ಮಾಡ್ಕೊಂತ ಇದೀವಿ. ಪೊಲೀಸರು IG ಮೇಡಮ್ಗೆ ಹೇಳ್ತಾ ಇದೀವಿ, ನಾವು ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ನಮ್ಮಿಂದ ಗುಂಡ ಹಾರಿದ ರಾಜಶೇಖರ್ ಸತ್ತೋಗಿದ್ದಂದ್ರಿಗಿನ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ ಬರ್ತೀವಿ, ತಮಗೆ ಸರೆಂಡರ್ ಆಗ್ತೀವಿ, ತಾವು ಜೈಲಿಗೆ ಹಾಕ್ರಿ ಅಂತ ಮಾತನ್ನ ಹೇಳಿದ್ವಿ. ಆ ತಾಯಿ ನಾವೆಲ್ಲ ಜನಾರ್ದನ್ ರೆಡ್ಡಿ ಅವರು ಎಲ್ಲ ತುಣುಕುಗಳನ್ನು ವಿಡಿಯೋಗಳನ್ನು ನೋಡಿಸಿದ ನಂತರ ಇವತ್ತು ಆ ತಾಯಿಗೆ ಮನವರಿಕೆ ಆಗಿದೆ. ಇಲ್ಲ, ನನ್ನ ಮಗ ರಾಜಶೇಖರ್ ಅವ್ರನ್ನ ಕಾಂಗ್ರೆಸ್ಸಿನ ನಾರಾ ಭರತ್ ರೆಡ್ಡಿ ಅವರು, ನಾರಾ ಭರತ್ ರೆಡ್ಡಿ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರೇ ಕೊಂದಾರ ಅಂತೇಳಿ ಅವ್ರಿಗೆ ಸಮಾಧಾನ ಆದ ನಂತರ ಇವತ್ತು ನಮ್ಮ ಅಶೋಕನ್ನವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣನವರು, ಜನಾರ್ದನ್ ರೆಡ್ಡಿ ಅವರು, ಅವ್ರ ಧರ್ಮಪತ್ನಿ ಆದಂತ ಅರ್ಣಮ್ಮ ಅವರು ಹೋಗಿದ್ವಿ. ಹೋದಂತ ಟೈಮಲ್ಲಿ ಆ ತಾಯಿ ಹತ್ಲದ್ರಿಗೆ ನನ್ನ ಮಗನ ಕಳ್ಕೊಂಡಿದ್ದೀನಿ, ನಾನು ಸಾಯ್ಬೇಕಾಗಿತ್ತು, ನನ್ನ ಕಣ್ಣೆದುರುಗಡೆ ನನ್ನ ಮಗ ಸತ್ತಿದ್ದಾನಂದೇಳಿ ಆ ತಾಯಿ ಗೋಳೋ ಅಂದೇಳಿ ಹಾಳ್ತಾ ಇದ್ರು. ನಾನು ಹೇಳ್ತೀನಿ, ಇವತ್ತು ಆ ತಾಯಿ ಇವತ್ತು ಶ್ರೀಮತಿ ಗಾಲಿ ಅರುಣ ಅವರು ಸ್ವಂತ ರೊಕ್ಕದಿಂದ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ. ತಾಯಿ ಮುಂದೆ ನಿನ್ನ ಮಗ ಏನು ಸತ್ತಾನೋ, ನಿನ್ನ ಮಗಗೆ
ನಾವು ತನಿಖೆಯನ್ನು ಮಾಡಿಸ್ತೀವಿ, ಯಾರು ನಾರಾ ಭರತ್ ರೆಡ್ಡಿ ಅವರನ್ನು ಕೊಲ್ಲಿದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದಾರ. ಸ್ವಾಮಿ, ಇವತ್ತು ರಾಜಶೇಖರನ್ ಯುವಕ ಸತ್ತ ಮೇಲೆ ಯಾರು ಅರೆಸ್ಟ್ ಮಾಡಬೇಕಾಗಿತ್ತು? ನಾರಾ ಭರತ್ ರೆಡ್ಡಿ ಅವ್ರನ್ನ, ಸತೀಶ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ತಪ್ಪು ಚರ್ಮ. ಬಹುಶಃ ನನಗೆ ಗೊತ್ತಿದೆ, ಇವತ್ತು ಪೊಲೀಸರೇ ನೆನಪಿಡ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನಿನ್ನ ಹುಡುಕಿಡ್ಕೊಂಡ್ಬರ್ತೀನಿ ನೆನಪಿರ್ಲಿ. ಇದು ನನ್ನ ಸವಾಲು. ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರ ಸವಾಲಿದು, ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ನಾರಾ ಭರತ್ ರೆಡ್ಡಿ ಇವತ್ತು ಅಧಿಕಾರ ಇದೆ ಅಂದೇಳಿ, ಪೊಲೀಸ್ ದರ್ಪ ಇದೆ ಅಂದೇಳಿ ಇವತ್ತು ತಾವೇನು ತಪ್ಪಿಸ್ಕೊಂತ ಇದ್ರ 2028ರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಷ್ಟು ಸತ್ಯ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ತಪ್ಪಿಸ್ಕೊಂತೀಗ ನಾನು ನೋಡ್ತೀನಿ. ಸ್ವಾಮಿ ನನ್ನ ಸೋದರಾದಂತ ಶಿವನಗೌಡರ ನಾಯ್ಕ ಅವರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತೀನಿ. ಸ್ವಾಮಿ, ಅವತ್ತು ನೋಡ್ತೀನಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ, ನಾನು ನೋಡ್ತೀನಿ. ಬಹುಶಃ ರಾಜಶೇಖರ್ ಸತ್ತಿದ್ದಕ್ಕೋಸ್ಕರವಾಗಿ ಪೊಲೀಸರಿಗೆ ಕೈ ಆಗಲ್ಲನ ನಿಮ್ಗೆ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮಾಡಕ್ಕೆ? ಏನ್ ಮಾಡ್ತಾ ಇದ್ರಿ ತಾವು? ಕಾನೂನನ್ನು ರಕ್ಷಣೆ ಮಾಡಂತ ತಾವು ಕಾನೂನನ್ನೇ ಗಾಳಿ ತುರಂತ ಕೆಲಸ ಮಾಡ್ತಾ ಇದ್ದೀರಿ. ಬಹುಶಃ ರಾಜಶೇಖರ್ ಸತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮ್ನವರು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ನಾವು. ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ. ಯಾರು ಜವಾಬ್ದಾರಿ? ನಾರಾ ಭರತ್ ರೆಡ್ಡಿ ಅವರು ಇವತ್ತು ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡಾನ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಆದಂತ ಘಟನೆ ಏನಿದೆನೋ ಬಹುಶಃ ನಿಮಗೆ ಸರ್ಕಾರ ರಕ್ಷಣೆ ಮಾಡಬಹುದು, ಅಧಿಕಾರಿಗಳು ಸರ್ಕಾರ ತಪ್ಪಿಸಬಹುದು. ನಾಳೆ ಚುನಾವಣೆಯಲ್ಲಿ ಜನರಿಂದ ಅಂತ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಮಾತನ್ನ ಹೇಳ್ತೀನಿ. ಜನರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು ಏನಾಗ್ತದೆ? 7.5 ವರ್ಷಗಳಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅನಾಹುತ ಆಗ್ತಾ ಇದೆ ಅಂದ್ರೆ, ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದಾವ. ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು, ಲೊಕೇಶನ್ ಕಳಿಸ್ತಾರ. 1 kg ಬೇಕಾ, 2 kg ಬೇಕಾ, 3 kg ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ. ಇವತ್ತು ಬೀದಿಯಲ್ಲಿ ಮಾರಾಟ ಏನ್ ಮಾಡ್ತಾ ಇದ್ರು? ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ರಿ? ತಮಗೇನ ಪಾಲಿದಿನ? ತಾವೇನ ಕಮಿಷನ್ ತಗೊಂತ ಇದ್ರ? ತಾವು ಏನಲ್ಲ ನೀವು ಅನ್ಕೋಬಹುದು. ಇವತ್ತು ಸರ್ಕಾರ ಇದನ್ನು ಪೊಲೀಸ್ ಅಧಿಕಾರಿಗಳು ತಪ್ಪಿಸ್ಕೊಂತೀವಿ ಅಂದೇಳಿ ಭಗವಂತನ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ 28ಗೆ ಈ ರಾಮ್ಲ ಅಧಿಕಾರಕ್ಕೆ ಬರ್ತೀನಿ. ಮತ್ತೆ ಫಿನಿಕ್ಸ್ ತರ ಎದ್ದು ಬರ್ತೀನಿ, ನೆನಪಿರ್ಲಿ. ನೀವು ಪೊಲೀಸರು ಇವತ್ತು ಏನು ಮಾಡಿದ್ರು? ಯಾರ DSP ಅವರು ರೆಡ್ಡಿ, ರಂಗಾರೆಡ್ಡಿ, ನಂದಾರೆಡ್ಡಿ ಅವರು. ನಂದಾರೆಡ್ಡಿ ನೀನು ಅನ್ಕೋಬಹುದು, ಅಡಿಷನಲ್ SP ರವಿಕುಮಾರ್ ನೀನು ಅನ್ಕೋಬಹುದು. ಬಹುಶಃ ಯಾರಿಂದ ಅಲ್ಲ ತಪ್ಪಿಸ್ಕೋಬಹುದಾಗ್ಲಿ, ಈ ರಾಮ್ಲು ಕಣ್ಣುಗಳಿಂದ ತಪ್ಪಿಸಲು ಸಾಧ್ಯ ಇಲ್ಲ. ನೆನಪಿಡ್ಕೋ, ರಾಮ್ಲು ಕಣ್ಣುಗಳಿಂದ ರಾಮ್ಲು ಅವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನೆನಪಿಡ್ಕೋ. ಯಾಕಂದ್ರೆ ಇವತ್ತು ನೀನು ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದೋ. ನಾರಾ ಭರತ್ ರೆಡ್ಡಿ ಜೊತೆಲಿ ರವಿಕುಮಾರ್ ಅವರು, ನಂದಾರೆಡ್ಡಿ ಅವರು
ಅವ್ರು ಅನ್ಕೋಬಹುದು ರಿಟೈರ್ಡ್ ಆಗ್ತೀನಿ ಅಂತೇಳಿ. ನೀವು ರಿಟೈರ್ಡ್ ಆಗಿದ್ರು ಕೂಡ ನನ್ನ ಹುಡುಕಿ ಬಳ್ಳಾರಿಗೆ ಮತ್ತೆ ಕರ್ಕೊಂಡ್ ಬರ್ತೀನಿ. ನೆನ್ಪಿಡ್ಕೊ, ನನ್ನ ಹತ್ರ ಸಾಕ್ಷಿಗಳಿಲ್ಲ ಅನ್ನೋದಲ್ಲ, ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದಾವೆ. ಇವತ್ತು ಭರತ್ ರೆಡ್ಡಿ ಅವ್ರನ್ನ ಸುಮಾರು 2,000 ಮಂದಿ ಎಲ್ಲ ಕೂಡ ಯುವಕರು ಇವತ್ತು ಡ್ರಗ್ಸ್ಗೆ, ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ, ಗಾಂಜಾಗಳಿಗೆ ಇವತ್ತು ಅಭ್ಯಾಸ ಆಗಿ ಆ ಮಕ್ಕಳನ್ನೆಲ್ಲರೂ ಕೂಡ ಕರ್ಕೊಂಡ್ ಬರ್ತಾ ಇದ್ರು. ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಒಬ್ಬ ಲಾ ಅಂಡ್ ಆರ್ಡರ್ ನಮ್ಗಿಂತ ಕೈ ತಪ್ಪುತ್ತಂದ್ರಿಗಿನ ನೀವು ಯಾಕೆ ಗುಂಪನ್ನು ಚದುರಿಸಿಲ್ಲ? ಯಾಕೆ ನಾರಾ ಭರತ್ ರೆಡ್ಡಿ ಅವರು 2,000 ಮಂದಿ ಹಾಕೋ ಬರ್ತಾ ಇದ್ರಿ? ಎಸ್ಕಾರ್ಟ್ ಕೊಟ್ಟಿದ್ರಿ. ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ಬಂದಿದ್ದಕ್ಕೋಸ್ಕರವಾಗಿ ಫೈರಿಂಗ್ ಮಾಡಿದ್ದಾರೆ. ಅವರು ಒಬ್ಬರ ರಾಜಶೇಖರಂತ ಯುವಕ ಸತ್ತೋಗಿದ್ದಾನ. ಜನಾರ್ದನ್ ತಪ್ಪಿಸ್ಕೊಂಡಿದ್ದಾರೆ. ಪಾಪ ಹೆಂಗ ಆರಿಸ್ತಾ ಇದಾರೆ ಅಂದ್ರೆ ಇವತ್ತು ಬುಲೆಟ್ಗಳು ಡಬ 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 ಸಿನಿಮಾದಲ್ಲಿ ತರ ಆರಿಸ್ತಾ ಇದಾರ. ಬಹುಶಃ ಜನಾರ್ದನ್ ರೆಡ್ಡಿ ತಾಕಿದ್ರೆ ರಾಜಶೇಖರ್ ಏನಾಗಿತ್ತು, ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಅದೇ ಆಗ್ತಿತ್ತು. ಸ್ವಾಮಿ ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಷಡ್ಯಂತ್ರವನ್ನು ಮಾಡಿ ನಮ್ಗೆ ಯಾರು ಗೊತ್ತಿಲ್ಲ ಅಂತೇಳಿ ತಾವು ಕುಂತಿದ್ರು. ಇವೆಲ್ಲ ಕೂಡ ಸಾಕ್ಷಿ ಆಧಾರ ಮೇಲೆ ನಾನು ಎಲ್ಲರೂ ಕೂಡ ರೆಡಿ ಮಾಡಿಕೊಂಡು ಕುಂತೀನಿ. ನೀವು ನೆನಪಿಡ್ಕೊಳ್ಳಿ, ಇವತ್ತು 100ಕ್ಕೆ 100% ನಾರಾ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಸಿಬಿಐಗೆ ಕೊಡಬೇಕು. ಆಕಸ್ಮಿಕವಾಗಿ ನೀವು ಕೊಡಕ್ಕಾಗಲ್ಲ ಅಂತ ನನಗೆ ಕೂಡ ಗೊತ್ತಿದೆ. ನಾನು ಕೂಡ ಹೋರಾಟದಿಂದ ಮೇಲೆ ಬಂದಂತವ್ನು. ಒಂದು ಸಾರಿ ಹೋರಾಟದಲ್ಲಿ ಧುಮುಕಿದ್ರೆ ನನ್ನ ಜೀವ ಹೋದಿರುವ ಹಿಂದೆ ಸರಿ ಅಂತ ಮನುಷ್ಯ ರಾಮ್ಲು ಅಲ್ಲ ಅಂತ ತಿಳ್ಕೋಬೇಕು. ನನ್ನ ಜೀವ ಹೋದ್ರೆ ಕೂಡ ಅವ್ರು ಏನು ಇವತ್ತು ನಾಯಕರು ಅಂದುಕೊಂಡಿರ್ಬೋದು. ರಾಜಶೇಖರ್ ಅಂತ ಅಮಾಯಕ ಅವರು ಬಡವರೆಲ್ಲರೂ ಕೂಡ ಡ್ರಗ್ಗಲ್ಲಿ ಗಾಂಜಾದಲ್ಲಿ ಅವ್ರು ತೇಲಿಸಿ ಅವ್ರನ್ನ ಅಭ್ಯಾಸವನ್ನು ಮಾಡಿ, ಅದು ವ್ಯಸನಿಗೆ ಅಭ್ಯಾಸವನ್ನು ಮಾಡಿಸಿ, ವ್ಯಸನಿಗೆ ಅಭ್ಯಾಸ ಮಾಡಿಸಿ ಆ ಮಕ್ಕಳನ್ನೆಲ್ಲರೂ ಕೂಡ ಮುಂದೆ ಬಿಟ್ಟು ಆ ಲೀಡರ್ಗಳು ಹಿಂದೆ ಇರ್ಬೋದು. ರಾಮ್ಲು ಅನ್ನಂತ ವ್ಯಕ್ತಿ ನಾನು ಹಂಗಲ್ಲ, ನಾನು ಮುಂದೆ ಇರ್ತೀನಿ, ನನ್ನ ಜೀವ ಹೋದ್ರೆ ನಂದೇ ಹೋಗ್ಬೇಕನ್ನಂತ ಹೋರಾಟ ಮಾಡುವಂತ ಮನುಷ್ಯ ನಾನು. ಅದಕ್ಕೋಸ್ಕರವಾಗಿ ಇವತ್ತು ನೋಡಂತ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರು, ಮಿಸ್ಟರ್ ನಾರಾ ಭರತ್ ರೆಡ್ಡಿ ಅವರೇ, ರಾಮ್ಲು ಅವರು ಇವತ್ತು ರಾಜಕಾರಣ ಹೊಸದ? ರಾಮ್ಲು ಅವರನ್ನ ಬಂಗಾರ ಸಮುದ್ರದಲ್ಲಿ ರಾಜಕಾರಣ ಮಾಡಿದಂತನ ಭರತ್ ರೆಡ್ಡಿ ಅಷ್ಟು ಸುಲಭವಾಗಿ ಲಘುವಾಗಿ ರಾಮ್ಲು ಅವ್ರನ್ನ ತುಲನೆ ಮಾಡಬೇಡ. ನಾನು ಬೀದಿಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಂತವನು. ನಿನ್ನಂತ ಫಿಡಲ್ ಸಿಸ್ಟಮ್ ವ್ಯಕ್ತಿಗಳನ್ನ ಬಹಳಷ್ಟು ಮಂದಿ ನಾನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಅಣ್ಣ ತಮ್ಮಂದ್ರ ಜೊತೆಲಿ, ನನ್ನ ಅಕ್ಕ ತಂಗಿಯರ ಜೊತೆಲಿ ಇವತ್ತು ರಾಮ್ಲು ಅವರಿಗೆ ಸಹಕಾರ ಕೊಟ್ಟಂತ ಜನರು ನನ್ನ ಕಣ್ಣೆದುರುಗಡೆ ಇದ್ದಾರ. ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಒಬ್ಬ ನಗರ ಪಾಲಿಕೆ ಸದಸ್ಯರಿಂದ, ಒಬ್ಬ ಕೌನ್ಸಿಲರ್ದಿಂದ, ಇವತ್ತೊಬ್ಬ ಕೌನ್ಸಿಲರ್ದಿಂದ ನಾನು ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ಇವತ್ತು ಒಬ್ಬ ನಗರ ಪಾಲಿಕೆಯ ನಗರಸಭೆ ಸದಸ್ಯರ ಚುನಾವಣೆಯಿಂದ ಪಾರ್ಲಿಮೆಂಟ್ ಚುನಾವಣೆ ತನಕ ನೋಡಿದ್ದೀನಿ. ಗಲ್ಲಿ ರಾಜಕಾರಣದಿಂದ ಡೆಲ್ಲಿ ತನಕ ಕೂಡ ನಾನು ನೋಡಿದ್ದೀನಿ ಭರತ್ ರೆಡ್ಡಿ ಅವರೇ. ಇವತ್ತು ತಾವು ಅಹಂಕಾರದಿಂದ ಏನ್ ನಡ್ಕೊಂತ ಇದ್ರು, ತಾವು ಹೇಳ್ತಾ ಇದ್ರಿ ಏನು ಬಹುಶಃ ಅವ್ರು ಹೇಳ್ತಾ ಇದ್ರಂತೆ. ಏನ್ ಹೇಳ್ತಾ ಇದ್ರು, ನಾನು MLA ಆಗಿದ್ದೀನಿ, ಇವತ್ತು ನನ್ನ ಮಾತೇ ನಡೀತದೆ, ನನ್ನ ಮಾತು ಬಿಟ್ಟು ಬೇರೆ ಏನು ನಡೆಯಲಾರಂತ ಮಾತನ್ನು ಕೂಡ ಹೇಳ್ತಾ ಇದ್ರಂತೆ. ಇವತ್ತು ನಾನು ನೋಡ್ತಾ ಇದ್ದೀನಿ ನಾರಾ ಭರತ್ ರೆಡ್ಡಿ ಅವರೇ, ತಾವು ಇನ್ನಷ್ಟು ಬಹಳಷ್ಟು ಕಲಿಬೇಕಾಗಿದೆ. ಈ ಊರ ಅಭಿವೃದ್ಧಿ ಅನ್ನಂಥದ್ದು ನೀವೊಬ್ಬರೇ ಮಾಡಿದ್ದಲ್ಲ, ನಿಮ್ಮ ತಾತನ ಆಸ್ತಿ ಅಲ್ಲ ಇದು. ಜನರು ಕಟ್ಟಿದಂತ ತೆರಿಗೆದಿಂದ ಆತರಿಂದ ಅಭಿವೃದ್ಧಿ ಕೆಲಸಗಳು, ಒಳ್ಳೆ ಕೆಲಸಗಳು ಮಾಡಿಕೊಂಡ್ರೆ ಶಾಶ್ವತವಾಗಿ ನೆನೆಸ್ತಾರ. ನೀನು ಕೆಟ್ಟ ಕೆಲಸ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರ. ರಾಜ್ಯದಲ್ಲಿ ಸರ್ ಸುಧಾಕರ್ ರೆಡ್ಡಿ ಅವರು ಡೆಲ್ಲಿಗೆ ಹೊರಟಿದ್ದಾರ. ತಮ್ಮೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ
ಗುಂಡಾಗಿರಿ ಅನ್ನಂಥದ್ದು ಎಗ್ಗಿಲ್ಲದಂತ ನಡೀತಾ ಇದೆ. ಬಹುಶಃ ಇವತ್ತು ಆಡಳಿತ ಮಾಡ್ತಿರುವಂತ ಒಬ್ಬ ಶಾಸಕ ಹೆಂಗಿರಬೇಕು, ಹೆಂಗ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನಂತ ಅರಿವಿರಬೇಕಾಗಿತ್ತು. ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು ರೀ, ಎಲ್ಲ ಕಾನೂನುಗಳನ್ನ ಗಾಳಿಗಿತ್ತು ರೀ. ಇವತ್ತು ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ? ಬಳ್ಳಾರಿಯಲ್ಲಿ ಮಾದಕ ವಸ್ತುಗಳು, ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಒಂದು ಕಡೆ ಮಟ್ಗಾ ದಂಧೆಯಿಂದ ಓಸಿ ಅಂತಿರೋ ಗೊತ್ತಿದೆಲ್ಲ. ಮಟ್ಗಾ ದಂಧೆ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಮಟ್ಗಾ ದಂಧೆ ಎಷ್ಟು ಆಗ್ತಾ ಇದೆ ಅಂದ್ರಿಗಿನ ಎಲ್ಲ ಕೂಡ ಆನ್ಲೈನ್ ದಂಧೆ ಆಗ್ತಾ ಇದೆ. ಅಕ್ರಮ ಬೆಟ್ಟಿಂಗ್ಗಳು ಆಗ್ತಾ ಇದೆ ಇವತ್ತು, ಅಕ್ರಮ ಕ್ಲಬ್ಗಳು ನಡೀತಾ ಇದೆ ಇವತ್ತು, ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದಾವ. ಭ್ರಷ್ಟಾಚಾರದ ಜೊತೆಲಿ ಇವತ್ತು ಪೊಲೀಸರೇ ತಾವು ನೆನಪಿಡ್ಕೊಳ್ರಿ, ಇವತ್ತು ಒಬ್ಬ ಹುಡುಗಿ, ಯಾಕಂದ್ರೆ ಒಬ್ಬ ಹುಡುಗಿ ಎಷ್ಟು ವರ್ಷದ ಹುಡುಗಿ ಯಾಶಿಕಿ ಅನ್ನೋ ಹುಡುಗಿ, 14 ವರ್ಷದ ಹುಡುಗಿ. ಆ ಹುಡುಗಿ ಪೀಪಲ್ ಟ್ರೀ ಅಲ್ಲಿ ಓದ್ತಾ ಇದ್ದಾಳ. 14 ವರ್ಷದ ಹುಡುಗಿ. ನಾರಾ ಭರತ್ ರೆಡ್ಡಿ ಅವರೇ, ನೀವೆಲ್ಲ ಯುವಕರನ್ನ ಡ್ರಗ್ಸ್ಗೆ ವ್ಯಸನಕಾರಾಗಿ ಮಾಡಿಬಿಟ್ಟಿದ್ರಿ. ಇದು ನೋಡ್ರಿ, ಯಾಶಿಕಿ ಅನ್ನಂತ ಹುಡುಗಿ, 14 ವರ್ಷದ ಹುಡುಗಿ, ಲಂಬಾಣಿ ಸಮುದಾಯಕ್ಕೆ ಸೇರಿದಂತ ಯುವಕಿ. ಆ ಹುಡುಗಿ ಓದ್ತಾ ಇರೋದು 9ನೇ ಕ್ಲಾಸ್ ಓದ್ತಾ ಇದ್ದಾಳ. ಈ 9ನೇ ಕ್ಲಾಸ್ ಓದ್ತಾ ಇರೋಂತ ಆ ಹುಡುಗಿಗೆ, ಯಾಶಿಕಿಗೆ ಸುಮಾರು ಎಲ್ಲ ಯುವಕರು, ಒಂದು 4-5 ಮಂದಿ ಯುವಕರು ಸೇರಿ ಡ್ರಗ್ಸ್ ತಗೊಂಡು ಆ ಯಾಶಿಕಿಯನ್ನವ್ರನ್ನ ಅತ್ಯಾಚಾರ ಮಾಡಂತ ಕೆಲಸ ಮಾಡಿದಾರ. ಇದು ಕೇವಲ ರಾಮ್ಲರ್ ಅಲಿಗೇಷನ್ ಮಾಡ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ. ಎಲ್ಲ ಯುವಕರೆಲ್ಲ ಕೂಡ ಡ್ರಗ್ಸ್ ತಗೊಂಡು ಆ ಯಾಶಿಕಿಯನ್ನಂತ ಲಂಬಾಣಿ ಸಮುದಾಯದ ಹುಡುಗಿಗೆ ಇವತ್ತು ರೇಪ್ ಮಾಡಂತ ಕೆಲಸ ಮಾಡಿದಾರ. ಬಹುಶಃ ಇವತ್ತು ನಾರಾ ಭರತ್ ರೆಡ್ಡಿ ಅವರೇ, ಇವತ್ತು ಎಲ್ಲರೂ ಕೂಡ ಡ್ರಗ್ಸ್ಗೆ ಏನು ವ್ಯಸನಕಾರ ಯುವಕರು ಮಾಡಿದಿರೋ, ನಾಳೆ ನಮ್ಮ ಮಕ್ಕಳು ಯಾರನ್ನ ಶಾಲೆಗೆ ಹೋದ್ರಿಗಿನ, ಕಾಲೇಜ್ಗೆ ಹೋದ್ರಿಗಿನ ಆ ಮಕ್ಕಳು ವಾಪಸ್ ಬರ್ತಾರ? ಭರತ್ ರೆಡ್ಡಿ ಅವರೇ, ಭರತ್ ರೆಡ್ಡಿ ಇವತ್ತು ಕೇವಲ ಯಾಶಿಕಿ ಒಬ್ಬೇ ಅಲ್ಲ, ಇವತ್ತು ಅನೇಕ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ. ನೀವು ನಾರಾ ಭರತ್ ರೆಡ್ಡಿ ಅವರೇ, ಇವತ್ತು ಡ್ರಗ್ಸ್ಗೆ ವ್ಯಸನಕಾರ ಏನೇ ಮಾಡ್ತಾ ಇದ್ರು, ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗನ ಆದ್ರೆ ಆ ನೋವು ನಿಮಗೆ ಗೊತ್ತಾಗುತ್ತೆ, ನಮ್ಮಂತ ಬಡವರ ಕಣ್ಣೀರು ನಿಮ್ಗೆ ಗೊತ್ತಾಗಲ್ಲ. ಖಂಡಿತವಾಗಿ ಇಂಥ ಅನೇಕ ಘಟನೆಗಳು ಕೂಡ ನಡೆಯುವಂತ ಕೆಲಸ ಆಗ್ತಾ ಇದಾವ. ಅದಕ್ಕೋಸ್ಕರವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇವಲ ಗುಂಡಾಗಿರಿಯನ್ನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆನೋ, ನಾನು ಕೇಳ್ತಾ ಇದ್ದೇನೆ, ಗೃಹ ಮಂತ್ರಿಗಳು ಎಲ್ಲಿದ್ದೀರಿ ಸ್ವಾಮಿ ಗೃಹ ಮಂತ್ರಿಗಳೇ? ಇಷ್ಟು ಒಬ್ಬ ಯುವಕ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿದ್ದಾನ. ಆ ಸತ್ತೋದಂತ ಯುವಕರಿಗೆ ಬಂದು ಆ ಲಾ ಅಂಡ್ ಆರ್ಡರ್ ಏನಾಗಿತ್ತು ಅಂದೇಳಿ ನಿಮ್ಮ ಸಂಬಂಧಪಟ್ಟಿದ್ದಂತ ಇಲಾಖೆಯಲ್ಲಾಗ್ಲಿ ಮಂತ್ರಿ ಆಗಿ ಇವತ್ತು ನೀವು ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಉಪಮುಖ್ಯಮಂತ್ರಿಗಳು ಬಂದು ಏನ್ ಮಾಡಿದ್ರು? ಏನು ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆನಾ? ಉಪಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆನಾ? ಎಲ್ಲ ಕ್ಯಾಬಿನೆಟ್ ಅಲ್ಲಿ 36 ಮಂತ್ರಿಗಳ ಒಬ್ಬ ಸಂವಿಧಾನಕ್ಕೆ ಹುದ್ದೆನಲ್ಲ. ಆ ಸಂವಿಧಾನಕ್ಕೆ ಹುದ್ದೆ ಆಗ್ಲಾರ್ದಂತ ಉಪಮುಖ್ಯಮಂತ್ರಿಗಳು ಬಂದು ಗೃಹ ಇಲಾಖೆ ಮೀಟಿಂಗ್ ಅನ್ನು ಮಾಡ್ತಾನ. ಆ ಗೃಹ ಇಲಾಖೆ ಮೀಟಿಂಗ್ ಮಾಡಿದಂತ ಟೈಮಲ್ಲಿ ನಿನ್ನ ಇಲಾಖೆಯಲ್ಲಿ ನಿನ್ಗೆ ಏನಾಗ್ತದೆ ಅಂತ ಗೊತ್ತಿಲ್ಲ, ನಿನ್ನ ಇಲಾಖೆಯಲ್ಲಿ ನಿನ್ಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ನೀನು ಬಂದು ಗೃಹ ಇಲಾಖೆಯಲ್ಲಿ ಮೀಟಿಂಗ್ ಮಾಡಿದೆ. ಗೃಹ ಇಲಾಖೆಯಲ್ಲಿ ಬಂದು ಮೀಟಿಂಗ್ ಮಾಡ್ತೀನಿ ಅಂತ ಏನು ಮಾಡಿದಿ? ನಮ್ಮ ಶಾಸಕರ ಸಲುವಾಗಿ ನಾನು ಬಂದಿದ್ದೀನಿ, ನಮ್ಮ ಶಾಸಕರ ರಕ್ಷಣೆಗೆ ನಿಲ್ತೀವಿ ಅಂತ ಹೇಳಿದ್ರಿ. ಸ್ವಾಮಿ, ನಾನು ಕೇಳ್ತೀನಿ, ನಿಮ್ಮ ಇಲಾಖೆಯಲ್ಲಿ ನೀವು ಸರಿಯಾದಂತ ಜವಾಬ್ದಾರಿ ಮಾಡಕ್ ಆಗ್ತಾ ಇಲ್ಲ ಸ್ವಾಮಿ. ನಮ್ಮ ತುಂಗಭದ್ರಾ ಡ್ಯಾಮ್ ಏನಿತ್ತನೋ, ಇವತ್ತು 2 ಬೆಳೆಗೆ ನೀರು ಸಿಗಬೇಕಾಗಿತ್ತು. ಆ 2 ಬೆಳೆಗೆ ನೀರು ಸಿಗುವಂತ ವಿಚಾರದಲ್ಲಿ ಇವತ್ತು ಡ್ಯಾಮ್ ನಲ್ಲಿ ಗೇಟ್ ಕೊಚ್ಚಿಕೊಂಡಾಗಿ ಇವತ್ತು 1 ಬೆಳೆಗೆ ನೀರು ಬಂತು. ಆ 2 ಬೆಳೆಗೆ ಬರ್ಬೇಕಾದ್ರೆ 1 ಬೆಳೆಗೆ ಬಂತು. ಅವತ್ತು ಹೇಳೋದ್ರಿ, ಮತ್ತೆ ಬಂದಿಲ್ಲ. ಇವತ್ತಿನ ತನಕ ಕೂಡ ರಿಪೇರಿ ಆಗ್ಲಿಲ್ಲ. ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ತೂತುಗಳಿದಾವ, ಅದು ನಿಮ್ಮ ಇಲಾಖೆಯಲ್ಲಿ ನೀವು ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಸಾಕಷ್ಟು ಕಡೆ ಏನು ಗುಂಡಾಗಿರಿ ನಡೀತಾ ಇದೆನೋ, ಬೀದರ್ದಲ್ಲಿ ಹಿಡಿದು ಚಾಮರಾಜನಗರ ತನಕ ಕೂಡ
ಮಂಗಳೂರಿನಿಂದ ಕೋಲಾರ ತನಕ ಕೂಡ ಈ ಭಾಗದಲ್ಲಿ ಅನೇಕ ಪ್ರತಿನಿಧಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ, ಶಾಸಕರ ಮೇಲೆ, ಮೊನ್ನೆ ಬೀದರ್ MLA ಮೇಲೆ ಹಲ್ಲೆ ಇತ್ತು, ಅನೇಕರ ಮೇಲೆ ಕೂಡ ಹಲ್ಲೆ ಆಗಂತ ಕೆಲಸ ಮಾಡ್ತಾ ಇದೆ. ದಿನನಿತ್ಯ ನಮ್ಮ ಭಾಗದಲ್ಲಿ ಕೊಲೆಗಳಾಗ್ತಾ ಇದಾವ, ಸುಪಾರಿಗಳು ಕೊಡ್ತಾ ಇದಾರೆ, ದರೋಡಿಗಳಾಗ್ತಾ ಇದಾವ, ಗಾಂಜಾಗಳು ಮಾರಾಟ ಆಗ್ತಾ ಇದೆ. ಆದ್ರೆ ಗೃಹ ಸಚಿವರು ಎಲ್ಲಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ನಮ್ಮೆಲ್ಲರಿಗೂ ಉತ್ತರ ಕೊಡಬೇಕಾಗಿದೆ. ಇವತ್ತು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು ಅಂದ್ರೆ ಯಾರೊಬ್ಬ ಕಾಂಗ್ರೆಸ್ಸಿನ ನಾಯಕ ಚೇಲ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ. ಸಿಕ್ಕಿದ ನಂತರ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಯ್ತು. ಬೆಂಗಳೂರಿನಲ್ಲಿ ನಮ್ಮ ಅಶೋಕಣ್ಣರು ಹೇಳಿದರು ಬ್ಯಾಂಕ್ ದುರಾಡೆ ಆಯ್ತು. ಅದೇ ರೀತಿಯಲ್ಲಿ ಬೀದರ್ನಲ್ಲಿ ಬ್ಯಾಂಕ್ ದುರಾಡೆ ಆಯ್ತು. ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅಧಿಕಾರಿಗಳ ಮೇಲೆ ಪುಂಡಾ ಲೀಡರ್ಗಳು, ಪುಂಡಾ ಗುಂಡುಗಳು ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡಿದ್ರು. ಪಾಲಿಕೆ ಕಮಿಷನರ್ ಮೇಲೆ ಇವತ್ತು ಅವಾಂಛ ಶಬ್ದಗಳಿಂದ ಬಳಕೆ ಮಾಡುವಂತ ಕೆಲಸ ಮಾಡಿದ್ರು. ಕೊಲೆ, ಅತ್ಯಾಚಾರ, ಅನೇಕ ವಿಚಾರಗಳಲ್ಲಿ ಕೂಡ ಇವತ್ತು ಎಲ್ಲವನ್ನು ಕೂಡ ನಡೀತಾ ಇದಾವ. ಇವತ್ತು ಹಿಂದೂಗಳ ನಂತರ ಗಣಪತಿ ಹಬ್ಬ ಆಚರಣೆ ಮಾಡಿಕೊಳಕ್ ಆಗ್ತಾ ಇಲ್ಲ. ಎಲ್ಲ ಹಿಂದೂಗಳ ಮೇಲೆ ಹಬ್ಬ ಹುಣಿಗಳು ಮಾಡ್ಬೇಕಂದ್ರೆ ಕಲ್ಲು ತೂರಾಟಗಳು ನಡೀತಾ ಇದಾವ. ಹಂಗಾಗಿ ಇವತ್ತು ಕಾನೂನಿನ ಸುವ್ಯವಸ್ಥೆ ಯಾವ ರೀತಿಯಲ್ಲೂ ಕೂಡ ಹದಗೆಟ್ಟಿಗೆ ಹೋಗಿದೆ ಅನ್ನೋ ವಿಚಾರ ನೋಡಿದ್ರೆ ಇವತ್ತು ಹಿಂದೂಗಳು ಕೂಡ ರಕ್ಷಣೆ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಗೃಹ ಸಚಿವರೇ, ಇವತ್ತು ತಾವು ಎಲ್ಲಿ ಹೋದ್ರೆ ಕೂಡ ಗೊತ್ತಿಲ್ಲ, ನಾನು ಗೊತ್ತಿಲ್ಲ ಅಂತ ಹೇಳ್ತಿರಾಗ್ಲಿ, ನಾನು ನೋಡಿಲ್ಲ ಅಂತ ಹೇಳ್ತಿರಲಿ, ಇವತ್ತಿನ ತನಕ ಕೂಡ ಎಲ್ಲಿ ಕೂಡ ನೀವು ಒಂದು ಸಂಜಾಷಣೆ ಕೂಡ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ. ಇವತ್ತು ತಾವೆಲ್ಲರೂ ಕೂಡ ಸೇರ್ಕೊಂಡು ಒಬ್ಬ ನಾರಾ ಭರತ್ ರೆಡ್ಡಿ ಅವರು ಏನು ಈ ರೀತಿ ದೌರ್ಜನ್ಯವನ್ನು ಮಾಡಿದರು, ದಬ್ಬಾಳಿಕೆಯನ್ನು ಮಾಡಿದರು, ಅವರು ತಾವೆಲ್ಲರೂ ಕೂಡ ಕೈ ಎತ್ತಿ ಹೇಳ್ರಿ, ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕನ್ನಂತವ್ರು ಎಲ್ಲರೂ ಕೂಡ ಕೈ ಎತ್ತಿರಿ. ಧಿಕ್ಕಾರ 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 ಧಿಕ್ಕಾರ. ಅದಕ್ಕೋಸ್ಕರವಾಗಿ ನಾವು ಸಮಯ ಆಗಿದೆ. ತಮ್ಮೆಲ್ಲರೂ ಕೂಡ ನಾನು ಮುಂದಿಸುತ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ, ಕೊಲೆಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ.